ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾಕಂಟಕ ಇನ್ನಷ್ಟು ಬಿಗಿ ಆಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರ ಅಂಗಳವನ್ನ ಈ ಪ್ರಕರಣ ತಲುಪಿ ಆಗಿದೆ. ರಾಜ್ಯಪಾಲರು ಈಗಾಗಲೇ ಒಂದು ನೋಟಿಸನ್ನು, ಶೋಕಾಸ್ ನೋಟಿಸನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿಎಸ್ ಅವರಿಗೆ ಕೊಟ್ಟು ಆಗಿದೆ. ರಾಜ್ಯಪಾಲರ ಅಂಗಣದಲ್ಲಿರುವಂಥ ಈ ಪ್ರಕರಣದಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೋ ಬೇಡವೋ, ಪ್ರಾಸಿಕ್ಯೂಷನ್ ಬಗ್ಗೆ ಗವರ್ನರ್ ಸ್ವಲ್ಪ ಗೊಂದಲದಲ್ಲಿದ್ದಂಗೆ ಕಾಣ್ತಾ ಇದೆ. ಈಗಲೇ ಅನುಮತಿ ಕೊಡಬೇಕಾ, ಸ್ವಲ್ಪ ದಿನ ಬಿಟ್ಟು ಕೊಡಬೇಕಾ, ಅಥವಾ ಕೊಡಬಾರ್ದಾ? ಯಾಕಂದರೆ ಒಂದು ಕಡೆ ಸಂಸತ್ ಅಧಿವೇಶನ ಆಗ್ತಾ ಇದೆ, ಇನ್ನೊಂದು ಕಡೆ ಸಾಕ್ಷಿಗಳ ಕೊರತೆ ಇದೆ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಡೈರೆಕ್ಟ್ ಇನ್ವಾಲ್ವ್ಮೆಂಟ್, ನೇರವಾಗಿ ಭಾಗಿಯಾಗಿಲ್ಲ. ಈ ಜಮೀನಿರೋದು ಪತ್ನಿ ಹೆಸರಲ್ಲಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇರಲಿಲ್ಲ. ದಾಖಲೆಗಳ ಪ್ರಕಾರ ಸದ್ಯ ಸಿದ್ದರಾಮಯ್ಯನವರ ಭಾಗಿತ್ವ ಇದರಲ್ಲಿ ಕಾಣ್ತಾ ಇಲ್ಲ. ಕಾನೂನು ಕ್ರಮಕ್ಕೆ ಮುಂದಾದರೆ ಯಾವ ರೀತಿ ಅನುಮತಿ ಕೊಡಬೇಕಾಗತ್ತೆ? ಸೂಕ್ತ ದಾಖಲೆ ಇಲ್ಲದ ಅನುಮತಿ ಕೊಟ್ಟರೆ ಕಪ್ಪು ಚುಕ್ಕೆ ಬರೋದಿಲ್ವೇ? ಹೀಗಾಗಿ ಏನು ಮಾಡಬೇಕು ಅನ್ನೋದೇ ರಾಜ್ಯಪಾಲರಿಗೆ ಗೊಂದಲ. ಕಾನೂನು ಸಲಹೆಯನ್ನು ಕೂಡ ರಾಜ್ಯಪಾಲರಿಗಾಗಲೇ ಪಡೆದುಕೊಂಡಿದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಈ ಉರುಳು ವಿಪಕ್ಷಗಳು ಪಾದಯಾತ್ರೆ ಮುಖಾಂತರ ಖಂಡಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜಕೀಯ ಸಮರಗಳು ನಡೀತಾ ಇದೆ. ಆರೋಪ ಪ್ರತ್ಯಾರೋಪ, ಕೆಸರೆರಚಾಟ, ವಿಡಿಯೋ ಪ್ಲೇ ಮಾಡೋದು, ಈ ಕಡೆ ಮಾತಾಡೋದು ಎಲ್ಲವೂ ನಡೀತಾ ಇರೋ ನಡುವೆ ರಾಜ್ಯಪಾಲರು ಏನು ಮಾಡ್ತಾರೆ, ಏನು ಮಾಡೋ ಅವಕಾಶಗಳು ಅವ್ರ ಮುಂದಿದೆ, ಅದ್ರ ಬಗ್ಗೆ ಸಮಾಲೋಚನೆ ನಡೆಸ್ತಿದ್ದಾರೆ. ಸೀದಾ ಸಿದ್ದರಾಮಯ್ಯನವ್ರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಡೋದಾ? ಡೈರೆಕ್ಟ್ ಸಾಕ್ಷಿಗಳು ಅಥವಾ ಡೈರೆಕ್ಟಾಗಿ ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದಕ್ಕೇನೂ ಪ್ರೂಫ್ ಇಲ್ಲ. ಆಯ್ತು, ಅವ್ರ ಅಧಿಕಾರ ಅವಧಿಯಲ್ಲಿ ಮಾಡಿಕೊಂಡ್ರು ಅಂತ ಹೇಳೋದಾ? ಅಧಿಕಾರದಲ್ಲಿದ್ದ ಅವತ್ತು ಬೇರೆ ಸರ್ಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ಲ, ವಿಪಕ್ಷ ನಾಯಕರಾಗಿದ್ದರು. ಹಾಗಾಗಿ ಯಾವ ಬೇಸ್ ಮೇಲೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಸಮಾಲೋಚನೆ ನಡೀತಾ ಇದೆ, ಕಾನೂನು ಸಲಹೆಯನ್ನು ಪಡಿತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಒಂದು ಕಡೆ ರಾಜಕೀಯ ನಡೀತಾನೆ ಇರುತ್ತೆ, ಆದರೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ ಕಾನೂನಾತ್ಮಕ ಗೊಂದಲಗಳಲ್ಲಿ ರಾಜ್ಯಪಾಲರು ಸಿಕ್ಕಾಕೊಂಡಿದ್ದಾರೆ ಅಂತ. ಏನೇನು ಗೊಂದಲಗಳು ಮೇಲ್ನೋಟಕ್ಕೆ ಕಾಣುತ್ತೆ ಮತ್ತು ಹೇಗೆ ಹೊರಗಡೆ ಬರೋ ಸಾಧ್ಯತೆ ಇದೆ ದೀಪಾ? ಪ್ರಣುತ್, ನಿಜ ಮೇಲ್ನೋಟಕ್ಕೆಲ್ಲ ಬಹುತೇಕವಾಗಿ ಈ ಪಾದಯಾತ್ರೆಗಳು, ಈ ಆರೋಪಗಳನ್ನು ನೋಡ್ತಾ ಇದ್ರೆ ಇದೊಂದು ರಾಜಕೀಯ ಒಂದಿಷ್ಟು ಚದುರಂಗದ ಆಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿಯೇ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಇದು ಹೋದ್ರು, ಅಂದ್ರೆ ಈ ಪ್ರಕರಣ ಹೋದ್ರು ಕೂಡ ಇಲ್ಲಿಯವರೆಗೂ ಕೂಡ ನೋಟಿಸ್ ಬಿಟ್ರೆ ಮತ್ತೆ ಯಾವುದೇ ಮುಂದುವರೆದಂತಹ ಒಂದು ಕ್ರಮ ಆಗಿಲ್ಲ. ಆದ್ರೆ ಇಲ್ಲಿ ಕ್ರಮ ಆಗೋದಿಕ್ಕೂ ಕೂಡ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಅಡಚಣೆಗಳಂತೂ ಇದ್ದೇ ಇದೆ. ಯಾಕಂದ್ರೆ ಡೇ 1ಇಂದಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಹತ್ರ ಇರುವಂತಹ, ಅಂದ್ರೆ ಆ ಜಮೀನು ಯಾವ ರೀತಿಯಾಗಿ ತಮ್ಮ ಕುಟುಂಬಕ್ಕೆ ಬಂತು, ಜೊತೆಗೆ ಆ ಜಮೀನು ತಮ್ಮ ಕುಟುಂಬಕ್ಕೂ ಬರೋಕ್ಕೂ ಮುನ್ನ ಯಾರ ಹೆಸರಲ್ಲಿತ್ತು ಅನ್ನುವಂತಹ ಎಲ್ಲ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ, ಜೊತೆಗೆ ರಾಜ್ಯಪಾಲರಿಗೂ ಕೂಡ ಕಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ರೀತಿಯಾಗಿ ಈ ಪ್ರಕರಣ ಇದೆ ಅನ್ನುವಂತಹದ್ದನ್ನ ಮನವರಿಕೆ ಮಾಡಿತ್ತು. ಆದ್ರೆ ಅದರ ಬೆನ್ನಲ್ಲೇ ಒಂದು ಶೋಕಾಸ್ ನೋಟಿಸು ಮತ್ತೆ ಸಿಎಸ್ಗೆ ಈ ಪ್ರಕರಣದ ಕುರಿತಾದ ಮಾಹಿತಿಯನ್ನ ನೀಡಿ ಅನ್ನುವಂತಹ ರಾಜ್ಯಪಾಲರ ನೋಟಿಸ್ ಬೆನ್ನಲ್ಲೇ ಸಚಿವ ಸಂಪುಟ ನಿರ್ಣಯವನ್ನ ತೆಗೆದುಕೊಂಡಿತ್ತು. ಆ ನಿರ್ಣಯವನ್ನು ಕೂಡ ರಾಜಭವನಕ್ಕೆ ಕಳಿಸಿತ್ತು. ಇದೀಗ ದೆಹಲಿ ಪ್ರವಾಸದಲ್ಲಿದ್ದಂತಹ ರಾಜ್ಯಪಾಲರು ಮೊನ್ನೆ ಅಂದ್ರೆ ಸೋಮವಾರ ಸಂಜೆ ಆಗಮಿಸಿದ್ದಾರೆ. ಆದ್ರೆ ಬಂದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಂತೂ ಇದ್ದೇ ಇತ್ತು. ಯಾಕಂದ್ರೆ ಈ ಪ್ರಕರಣದ ಗಂಭೀರತೆ ಆ ರೀತಿ ಆಗಿತ್ತು ಅನ್ನುವಂತಹದ್ದನ್ನ ಬಿಂಬಿಸಿದ್ರು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದ್ರೆ ಇಲ್ಲಿಯವರೆಗೂ, ಇವತ್ತು ಗುರುವಾರ, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆ ರೀತಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ಒಂದಿಷ್ಟು ಚರ್ಚೆಯಲ್ಲಿ ಇದೆ ಹೊರತು ಇನ್ನೂ ಕೂಡ ಕೊಡುವಂತಹ ಯಾವುದೇ ನಿರ್ಧಾರವನ್ನ ಮಾಡಿರ್ಲಿಕ್ಕಿಲ್ಲ ರಾಜ್ಯಪಾಲರು. ಕಾರಣ ಇಷ್ಟೇ, ಕೊಟ್ಟಂತಹ ದಾಖಲೆಗಳೆಲ್ಲವೂ ಕೂಡ ಅಂದ್ರೆ ಮೂಡಾ ಪ್ರಕರಣಕ್ಕೆ ಸ್ಪೆಷಲಿ ಸಿಎಂ ಅವರ ಈ ಬದಲಿ ನಿವೇಶನದ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳು ಸರಿಯಾಗಿವೆ, ದಾಖಲೆಗಳು ಸರಿಯಾಗಿವೆ ಅನ್ನುವಂತಹದ್ದು ರಾಜ್ಯಪಾಲರಿಗೆ ಮನವರಿಕೆ ಆದಂತಿದೆ. ಜೊತೆಗೆ ಯಾವ ದಾಖಲೆಗಳನ್ನ ಇವರು ಮಿಸ್ ಮಾಡಿದ್ದಾರೆ ಅನ್ನುವಂತಹದ್ದಕ್ಕೆ ಯಾವುದೇ ರೀತಿ ಕುರುಹಿಲ್ಲ. ಸಾಕ್ಷಿಗಳು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನೋದಾದ್ರೆ ಸರಿಯಾದ ಸಾಕ್ಷಿಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಯಾವುದೇ ಸಾಕ್ಷಿಗಳು ಕೂಡ ಅವರಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ ಅನ್ಸುತ್ತೆ. ಹಾಗಾಗಿಯೇ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಗೊಂದಲಕ್ಕೆ ರಾಜ್ಯಪಾಲರು ಬಿದ್ದಂತಿದೆ.
ಜೊತೆಗೆ ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಟ್ಟು ಯಾವ ರೀತಿಯಾಗಿ ತನಿಖೆ ಮಾಡಿಸ್ಬೇಕು, ಖಾಸಗಿ ಕಂಪನಿ ಅಂದ್ರೆ ಒಂದ್ ರೀತಿ ಸಂಸ್ಥೆಗಳ ಮೂಲಕ ತನಿಖೆಯನ್ನ ಮಾಡಿಸ್ಬೇಕಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಿದ್ದಾರೆ ಅನ್ನುವಂತಹದ್ದು. ಆದ್ರೆ ಇದರ ಜೊತೆಗೆ ಮತ್ತೊಂದು ಅಂಶ ಏನಂದ್ರೆ, ಈಗ ಸಂಸತ್ ಅಧಿವೇಶನ ನಡೀತಿರೋದ್ರಿಂದ ಈಗ ನಾವೇನಾದ್ರೂ ಈ ಪ್ರಕರಣದ ಕುರಿತಂತೆ ಕ್ರಮ ವಹಿಸಿದ್ರೆ ಅಲ್ಲಿ ದೆಹಲಿಯಲ್ಲಿ ಒಂದಿಷ್ಟು ಪ್ರತಿಭಟನೆಗಳು ಸೇರಿದಂತೆ ಅನೇಕ ಡೆವಲಪ್ಮೆಂಟ್ ಆಗಬಹುದು ಅನ್ನುವಂತಹ ಒಂದು ಅಂಶವೂ ಕೂಡ ಇದೆ. ಬಹುತೇಕವಾಗಿ ಸರಿಯಾದ ಸಾಕ್ಷಿ ಏನಿದೆ ಪ್ರಾಸಿಕ್ಯೂಷನ್ಗೆ ಕೊಡೋದಿಕ್ಕೆ ಅನ್ನುವಂತಹದ್ದನ್ನ ನೋಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಾನೂನಿನ ಒಂದಿಷ್ಟು ಸಲಹೆಯನ್ನು ಕೂಡ ಅವರು ಪಡೆದಿದ್ದಾರೆ, ಅಂದ್ರೆ ಏನ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಏನೋ ಒಂದ್ ಕಡೆ ಗೊಂದಲಕ್ಕೆ ರಾಜ್ಯಪಾಲರು ಬಿದ್ರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಂತೂ ಎದುರಾಗಿರುವಂತಹದ್ದು. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.